ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಂದು ಪುಟ್ಟ ಮಗು ಮಣ್ಣಿನಲ್ಲಿ ಆಟವಾಡುತ್ತೆ, ಗೆಳೆಯರ ಜೊತೆ ಓಡಾಡುತ್ತೆ, ಬೆಣ್ಣೆ ಕದ್ದು ತಿನ್ನುತ್ತೆ, ತಾಯಿಯ ಕೈಯಲ್ಲಿ ಗದರಿಸಿಕೊಳ್ಳುತ್ತೆ. ಆದರೆ ಅದೇ ಮಗು ಬಾಯಿ ತೆರೆದಾಗ ಅದರೊಳಗೆ ಸೂರ್ಯ, ಚಂದ್ರ, ನಕ್ಷತ್ರಗಳು, ಪರ್ವತಗಳು, ನದಿಗಳು, ಸಾಗರಗಳು, ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಹಾಗೆ ಇಡೀ ಬ್ರಹ್ಮಾಂಡವೇ ಕಾಣಿಸಿಬಿಡ್ತು. ಅಷ್ಟೇ ಅಲ್ಲ, ತನ್ನ ಮಗನ ಬಾಯಿಯೊಳಗೆ ನೋಡುತ್ತಿದ್ದ ಯಶೋದೆಗೆ ತಾನು ನಿಂತಿರುವ ಸ್ಥಳವು ಕಾಣಿಸ್ತು. ತನ್ನನ್ನೇ ತಾನು ನೋಡ್ತಾಳೆ. ತನ್ನ ಮಡಿಲಲ್ಲಿ ಕುಳಿತಿದ್ದ ಕೃಷ್ಣನು ಕಾಣಿಸಿದ. ಹಾಗಾದ್ರೆ ಯಶೋದೆ ನೋಡುತ್ತಿದ್ದದ್ದು ನಿಜವಾಗಿಯೂ ಕೃಷ್ಣನ ಬಾಯಿಯೊಳಗಿನ ಬ್ರಹ್ಮಾಂಡವ, ಅಥವಾ ಬ್ರಹ್ಮಾಂಡವೇ ಆ ಪುಟ್ಟ ಬಾಲಕನೊಳಗೆ ಅಡಗಿಕೊಂಡಿದ್ದ? ಒಬ್ಬ ತಾಯಿಯ ಕಣ್ಣೆದುರೇ ನಡೆದ ಈ ಅದ್ಭುತ ಘಟನೆ ಕೃಷ್ಣನ ಬಾಲಲೀಲೆಯಲ್ಲಿರುವ ಅತ್ಯಂತ ನಿಗೂಢ ಪ್ರಸಂಗಗಳಲ್ಲಿ ಒಂದಾಗಿದೆ. ಬನ್ನಿ, ಹಾಗಿದ್ರೆ ಈ ಸಂಚಿಕೆಯಲ್ಲಿ ಯಶೋದೆ ಕೃಷ್ಣನ ಬಾಯಿಯೊಳಗೆ ನೋಡಿದಾಗ ನಿಜಕ್ಕೂ ಕಂಡಿದ್ದೇನು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಈ ವಿವರಣೆ ನಿಮಗೆ ಭಾಗವತ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಬನ್ನಿ, ಹಾಗಿದ್ರೆ ಬಾಲಕೃಷ್ಣ ಪರಮಾತ್ಮನಾದ ಸನ್ನಿವೇಶ ಹೇಗಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅದು ವೃಂದಾವನದಲ್ಲಿ ಬೆಳ್ಳಂ ಬೆಳಕೆ, ಮನೆಯಂಗಳದಲ್ಲಿ ಹಸುಗಳ ಸದ್ದು, ಗೋಪಿಕೆಯರ ಓಡಾಟ, ಮುದ್ದಾದ ಕರುಗಳ ಕೂಗು, ಯಮುನಾ ನದಿಯ ತಂಪಾದ ಗಾಳಿ, ಅದರ ನಡುವೆ ಒಂದು ಪುಟ್ಟ ಬಾಲಕ, ಕಪ್ಪು ಮೋಡದಂತೆ ಶ್ಯಾಮವರ್ಣ, ತಲೆಯ ಮೇಲೆ ನವಿಲುಗರಿ, ತುಟಿಗಳಲ್ಲಿ ಮುಗುಳ್ನಗೆ, ಕಣ್ಣಿನಲ್ಲಿ 1000 ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ವಿಚಿತ್ರ ಕಾಂತಿ. ಅವನೇ ಕೃಷ್ಣ. ಯಶೋದೆಗೆ ಮಾತ್ರ ಆತ ದೇವರಲ್ಲ, ಆತ ಅವಳ ಮಗ. ಅವನಿಗೆ ಹಸಿವಾದರೆ ಊಟ ಮಾಡಿಸಬೇಕು, ಅವನು ಅತ್ತರೆ ಸಮಾಧಾನ ಮಾಡಬೇಕು, ಅವನು ತುಂಟಾಟ ಮಾಡಿದರೆ ಗದರಿಸಬೇಕು, ಅವನು ಮಣ್ಣಿನಲ್ಲಿ ಬಿದ್ದರೆ ಸ್ವಚ್ಛ ಮಾಡಬೇಕು. ಅವನ ದೈವತ್ವವನ್ನು ಇಡೀ ಜಗತ್ತು ಒಪ್ಪಿಕೊಂಡರೂ ಯಶೋದೆಗೆ ಮಾತ್ರ ಕೃಷ್ಣ ಎಂದರೆ ತನ್ನ ಮುದ್ದಿನ ಕಂದ. ಆದರೆ ಒಂದು ದಿನ ಈ ತಾಯಿಯ ನಂಬಿಕೆಯನ್ನೇ ನಡುಗಿಸುವಂತಹ ಘಟನೆಯೊಂದು ನಡೆದು ಹೋಯಿತು. ಒಂದು ದಿನ ಕೃಷ್ಣ ತನ್ನ ಸ್ನೇಹಿತರ ಜೊತೆ ಆಟವಾಡ್ತಿದ್ದ. ಮಕ್ಕಳ ಆಟವೆಂದರೆ ತುಂಟಾಟ ಸಹಜ. ಆಟವಾಡುತ್ತಾ ಕೃಷ್ಣ ಮಣ್ಣು ತಿಂದನೆಂಬ ಆರೋಪ ಕೇಳಿಬಂತು. ಕೃಷ್ಣನ ಗೆಳೆಯನೊಬ್ಬ ಓಡಿ ಬಂದು ಯಶೋದೆಗೆ ಹೇಳಿದ, ಅಮ್ಮ, ಕೃಷ್ಣ ಮಣ್ಣು ತಿಂದಿದ್ದಾನೆ ಎಂದು. ಇದನ್ನು ಕೇಳಿದ ಯಶೋದೆಗೆ ಕೋಪ ಬಂತು. ಕೃಷ್ಣ ಎಂದು ಕರೆಯುತ್ತಾ ಆಕೆ ಅವನ ಬಳಿಗೆ ಹೋಗ್ತಾಳೆ. ಕೃಷ್ಣ ಮಾತ್ರ ಏನೂ ಆಗಿಲ್ಲ ಎಂಬಂತೆ ನಿಂತಿದ್ದ. ನೀನು ಮಣ್ಣು ತಿಂದೆಯಾ ಎಂದಾಗ ಬಾಲಕೃಷ್ಣ ತಕ್ಷಣವೇ ತಲೆ ಅಲ್ಲಾಡಿಸಿದ. ಇಲ್ಲ ಅಮ್ಮ ಎಂದ. ಅದಕ್ಕೆ ಯಶೋದೆ, ಸುಳ್ಳು ಹೇಳಬೇಡ, ನಿನ್ನ ಗೆಳೆಯರೆಲ್ಲರೂ ನೋಡಿದ್ದಾರೆ ಎಂದಾಗ ಕೃಷ್ಣ ಮತ್ತೆ ನಿರಪರಾಧಿಯಂತೆ ಹೇಳಿದ, ನಾನು ಮಣ್ಣು ತಿಂದಿಲ್ಲ ಅಮ್ಮ ಎಂದು. ಆದರೆ ಯಶೋದೆಗೆ ನಂಬಿಕೆ ಬರಲಿಲ್ಲ. ಬಾಯಿ ತೆರೆ ಎಂದಳು. ಕೃಷ್ಣ ತನ್ನ ಪುಟ್ಟ ಬಾಯಿಯನ್ನು ತೆರೆದ. ಯಶೋದೆ ಆ ಬಾಯಿಯೊಳಗೆ ನೋಡ್ತಾಳೆ. ಆದರೆ ಮುಂದಿನ ಕ್ಷಣದಲ್ಲಿ ನಡೆದದ್ದು ಅವಳ ಜೀವನದಲ್ಲೇ ಊಹಿಸಲಾಗದ ದೃಶ್ಯ. ಯಶೋದೆ ಮೊದಲು ಕೃಷ್ಣನ ಬಾಯಿಯೊಳಗೆ ಮಣ್ಣನ್ನು ಹುಡುಕ್ತಾಳೆ. ಆದರೆ ಅಲ್ಲಿ ಮಣ್ಣು ಕಾಣಲಿಲ್ಲ. ಅವಳ ಕಣ್ಣುಗಳು ದೊಡ್ಡದಾದವು. ಯಾಕಂದರೆ ಅವಳು ನೋಡಿದ್ದು ಒಂದು ಪುಟ್ಟ ಮಗುವಿನ ಬಾಯಿಯಲ್ಲ, ಅಲ್ಲಿ ಒಂದು ವಿಶಾಲವಾದ ಜಗತ್ತು ತೆರೆದುಕೊಂಡಿತ್ತು. ಆಕಾಶ ಕಾಣಿಸ್ತು, ಮೋಡಗಳು ಕಾಣಿಸಿದುವು, ಅಸಂಖ್ಯಾತ ನಕ್ಷತ್ರಗಳು ಕಾಣಿಸಿದುವು, ಸೂರ್ಯ ಚಂದ್ರರು ಕಾಣಿಸಿದ್ರು, ಪರ್ವತಗಳು ಕಾಣಿಸಿದುವು, ನದಿ ತೊರೆಗಳು ಹರಿತಿದ್ವು, ಸಾಗರಗಳು ಅಲೆಗಳನ್ನು ಎಬ್ಬಿಸ್ತಿದ್ವು, ಭೂಮಿಯ ವಿವಿಧ ಪ್ರದೇಶಗಳು ಕಾಣಿಸ್ತಿದ್ವು, ಮರಗಳು, ಪ್ರಾಣಿಗಳು, ಮನುಷ್ಯರು, ದೇವತೆಗಳು, ಆಕಾಶಮಂಡಲ ಎಲ್ಲವೂ ಅಲ್ಲಿತ್ತು. ಇದನ್ನು ಕಂಡ ಯಶೋದೆ ಬೆಚ್ಚಿಬಿದ್ಲು. ಅವಳ ಮನಸ್ಸು ಪ್ರಶ್ನೆಗಳ ಸುಂಟರಗಾಳಿಯಲ್ಲಿ ಸಿಲುಕಿಕೊಳ್ತು. ಇಲ್ಲಿ ಈ ಪ್ರಸಂಗ ಇನ್ನಷ್ಟು ನಿಗೂಢವಾಗತ್ತೆ. ಯಶೋದೆಗೆ ಕೃಷ್ಣನ ಬಾಯಿಯೊಳಗೆ ಕೇವಲ ವಿಶ್ವವೇ ಕಾಣಿಸಲಿಲ್ಲ. ಆಕೆ ತನ್ನನ್ನೇ ತಾನು ನೋಡಿದ್ಲು. ತನ್ನ ಸುತ್ತಮುತ್ತಲಿನ ವೃಂದಾವನವನ್ನು ನೋಡಿದ್ಲು. ತಾನು ನಿಂತಿರುವ ಸ್ಥಳವನ್ನು ನೋಡಿದ್ಲು. ಅಷ್ಟೇ ಅಲ್ಲ, ತನ್ನ ಮುಂದೆ ಬಾಯಿ ತೆರೆದು ನಿಂತಿರುವ ಕೃಷ್ಣನನ್ನು ನೋಡಿದ್ಲು. ಇದು ಹೇಗೆ ಸಾಧ್ಯ? ಒಂದು ಪುಟ್ಟ ಮಗುವಿನ ಬಾಯಿಯೊಳಗೆ ಇಡೀ ವಿಶ್ವವೇ ಕಾಣಿಸುತ್ತ. ಆ ವಿಶ್ವದೊಳಗೆ ವೃಂದಾವನ, ವೃಂದಾವನದೊಳಗೆ ಯಶೋದೆ, ಯಶೋದೆಯ ಮುಂದೆ ಕೃಷ್ಣ, ಮತ್ತೆ ಆ ಕೃಷ್ಣನ ಬಾಯಿಯೊಳಗೆ ಅದೇ ವಿಶ್ವ. ಇದು ಕೇವಲ ಒಂದು ದೃಶ್ಯವಲ್ಲ, ಇದು ಒಂದು ಅನಂತ ಚಕ್ರದಂತೆ ಕಾಣುವ ಬ್ರಹ್ಮಾಂಡದ ಕಲ್ಪನೆ. ಒಳಗೆ ಹೊರಗೆ ಎಂಬ ಭೇದವೇ ಇಲ್ಲದ ಸ್ಥಿತಿ. ಇಷ್ಟು ಹೊತ್ತಿನವರೆಗೆ ಕೃಷ್ಣ ಅವಳ ಮಗ. ಆದರೆ ಆ ಕ್ಷಣದಲ್ಲಿ ಆಕೆಯ ಮುಂದೆ ನಿಂತಿದ್ದ ಬಾಲಕ ಯಾರು ಎಂಬ ಪ್ರಶ್ನೆ ಅವಳ ಮನಸ್ಸನ್ನು ಆವರಿಸಿತು.
ನನ್ನ ಮಗನ ಬಾಯಿಯೊಳಗೆ ಇಡೀ ವಿಶ್ವ ಹೇಗೆ ಬಂತು? ಇದು ಕನಸ? ನಾನು ಭ್ರಮೆಯಲ್ಲಿ ನೋಡುತ್ತಿದ್ದೇನೆಯಾ? ಅಥವಾ ನನ್ನ ಮುಂದೆ ನಿಂತಿರುವ ಈ ಮಗು ನಿಜಕ್ಕೂ ಸಾಮಾನ್ಯವಲ್ಲವ? ಎಂಬ ಪ್ರಶ್ನೆಗಳು ಯಶೋದೆಯ ತಲೆಯಲ್ಲಿ ಸುಳಿದಾಡಿದ್ವು. ಯಶೋದೆಗೆ ಒಂದು ಕ್ಷಣ ತನ್ನ ಸುತ್ತಲಿನ ಜಗತ್ತೇ ಅರ್ಥವಾಗದಂತಾಯಿತು. ಆದರೆ ಕೃಷ್ಣ ಮಾತ್ರ ಅದೇ ಮುಗ್ಧ ನಗುವಿನೊಂದಿಗೆ ಆಕೆಯನ್ನೇ ನೋಡುತ್ತಾ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಭಯವಿಲ್ಲ, ಆತಂಕವಿಲ್ಲ, ಏನೂ ಆಗಿಲ್ಲ ಎಂಬಂತೆ ನಿಂತಿದ್ದ. ಕೃಷ್ಣನನ್ನ ಪರಮಾತ್ಮನೆಂದು ನಂಬುವ ವೈಷ್ಣವ ಪರಂಪರೆಯಲ್ಲಿ ಇಡೀ ಸೃಷ್ಟಿಯ ಮೂಲವೇ ಕೃಷ್ಣ. ಅಂದರೆ ನಾವು ಬ್ರಹ್ಮಾಂಡದೊಳಗೆ ಬದುಕುತ್ತಿದ್ದೇವೆ ಎಂದು ಭಾವಿಸ್ತೇವೆ. ಆದರೆ ಪೌರಾಣಿಕ ದೃಷ್ಟಿಕೋನ ಹೇಳೋದು ಏನಂದ್ರೆ ಬ್ರಹ್ಮಾಂಡವೇ ಪರಮಾತ್ಮನೊಳಗೆ ಅಡಗಿದೆ ಎಂದು. ಕೃಷ್ಣನ ಬಾಯಿಯೊಳಗೆ ಬ್ರಹ್ಮಾಂಡ ಕಾಣಿಸುವುದು ಈ ತತ್ವದ ಒಂದು ಅದ್ಭುತ ರೂಪಕ. ಅನಂತವಾದ ವಿಶ್ವವನ್ನ ಒಂದು ಪುಟ್ಟ ಬಾಲಕನ ರೂಪದಲ್ಲಿ ಕಾಣಿಸುವುದು ಇದು ಭಕ್ತಿಗೆ ಒಂದು ಸಂದೇಶವಿದ್ದಂತೆ. ದೇವರನ್ನ ಹುಡುಕಲು ದೂರದ ಆಕಾಶಕ್ಕೆ ಹೋಗಬೇಕಾಗಿಲ್ಲ, ಅನಂತವನ್ನ ಒಂದು ಸಣ್ಣ ರೂಪದಲ್ಲಿಯೂ ಅನುಭವಿಸಬಹುದು ಎಂಬುದರ ನೈಜ ನಿದರ್ಶನವಾಗುತ್ತೆ ಈ ಅದ್ಭುತವಾದ ಘಟನೆ. ಇಲ್ಲಿ ಒಂದು ಕುತೂಹಲಕಾರಿ ವಿಚಾರವೂ ಇದೆ. ಆಧುನಿಕ ವಿಜ್ಞಾನ ನಮಗೆ ಹೇಳೋದು ನಾವು ಕಾಣುತ್ತಿರುವ ವಿಶ್ವವೇ ಸಂಪೂರ್ಣ ಅಸ್ತಿತ್ವವಲ್ಲ, ಬ್ರಹ್ಮಾಂಡ ಎಷ್ಟು ದೊಡ್ಡದು ಎಂಬುದನ್ನು ಊಹಿಸುವುದೇ ಕಷ್ಟ ಎಂದು. ಅಸಂಖ್ಯಾತ ಗ್ಯಾಲಕ್ಸಿಗಳು, ಪ್ರತಿ ಗ್ಯಾಲಕ್ಸಿಯಲ್ಲೂ ಕೋಟ್ಯಾಂತರ ನಕ್ಷತ್ರಗಳು, ಅದರ ನಡುವೆ ಗ್ರಹಗಳು, ಅದರೊಳಗೆ ನಮ್ಮ ಭೂಮಿ, ಮತ್ತೆ ಆ ಭೂಮಿಯ ಮೇಲೆ ನಾವು. ಈ ಅನಂತದೊಳಗೆ ಸಣ್ಣದು, ಸಣ್ಣದರೊಳಗೆ ಅನಂತ ಎಂಬ ಕಲ್ಪನೆ ಭಾರತೀಯ ತತ್ವಶಾಸ್ತ್ರದಲ್ಲಿ ಹಲವು ರೂಪಗಳಲ್ಲಿ ಕಾಣಿಸುತ್ತೆ. ನಾವು ಬ್ರಹ್ಮಾಂಡದೊಳಗಿದ್ದೇವೆಯಾ ಅಥವಾ ಬ್ರಹ್ಮಾಂಡವೇ ನಮ್ಮ ಕಲ್ಪನೆಗಿಂತ ದೊಡ್ಡ ಯಾವುದೋ ಅಸ್ತಿತ್ವದ ಒಂದು ಭಾಗವಾ ಎಂಬ ಗೊಂದಲವಾಗತ್ತೆ. ಈ ಅದ್ಭುತ ದೃಶ್ಯವನ್ನ ಕಂಡ ನಂತರ ಯಶೋದೆ ಗೊಂದಲಕ್ಕೊಳಗಾದ್ಲು. ಅವಳಿಗೆ ಕೃಷ್ಣನ ದೈವತ್ವದ ಅರಿವು ಮೂಡಿದರೂ ಮಾತೃತ್ವದ ಭಾವನೆ ಅದಕ್ಕಿಂತ ದೊಡ್ಡದಾಗಿತ್ತು. ಯಶೋದೆಯ ಮುಂದಿದ್ದದ್ದು ಆಕೆಯ ಮುದ್ದಿನ ಮಗು ಮಾತ್ರ. ಬ್ರಹ್ಮಾಂಡವನ್ನೇ ತನ್ನೊಳಗೆ ಹೊಂದಿರುವ ಪರಮಾತ್ಮನೇ ಆಗಿದ್ದರೂ ಯಶೋದೆಗೆ ಆತ ಕೃಷ್ಣ ಮಾತ್ರ. ತನ್ನ ಮಡಿಲಲ್ಲಿ ಆಡಬೇಕಾದ ಮಗು, ತನ್ನ ಕೈಯಿಂದ ಊಟ ಮಾಡಿಸಬೇಕಾದ ಮಗು, ತನ್ನ ಮಾತು ಕೇಳಬೇಕಾದ ಮಗು, ಇದು ಕೃಷ್ಣ ಲೀಲೆಯ ಒಂದು ಅದ್ಭುತ ವೈಶಿಷ್ಟ್ಯ. ಪರಮಾತ್ಮನು ಭಕ್ತನ ಪ್ರೀತಿಗೆ ಬಂದಿಯಾಗುತ್ತಾನೆ ಎಂಬ ಭಾವನೆಯಷ್ಟೇ. ಬ್ರಹ್ಮಾಂಡವನ್ನು ನಿಯಂತ್ರಿಸುವವನು ಒಬ್ಬ ತಾಯಿಯ ಪ್ರೀತಿಯ ಮುಂದೆ ಬಾಲಕನಾಗ್ತಾನೆ. ಆದರೆ ಭಕ್ತಿಯ ದೃಷ್ಟಿಯಿಂದ ನೋಡಿದರೆ ಆ ಕ್ಷಣದಲ್ಲಿ ಯಶೋದೆಗೆ ಕೃಷ್ಣನ ನಿಜ ಸ್ವರೂಪದ ಅರ್ಥವಾಗಿತ್ತು. ಆದರೆ ಕೃಷ್ಣನ ಬಾಲಲೀಲೆಯ ಉದ್ದೇಶ ಕೇವಲ ತನ್ನ ಶಕ್ತಿಯನ್ನು ತೋರಿಸುವುದಲ್ಲ. ಕೃಷ್ಣ ತನ್ನನ್ನು ದೇವರೆಂದು ಘೋಷಿಸಲು ಬಂದವನೂ ಅಲ್ಲ, ಆತ ಭಕ್ತಿಯ ಅನುಭವವನ್ನು ನೀಡಲು ಬಂದವನು. ಯಶೋದೆಗೆ ಆ ಕ್ಷಣದಲ್ಲಿ ವಿಶ್ವವೇ ಕಾಣಿಸಿಕೊಂಡರೂ ಕೊನೆಯಲ್ಲಿ ಅವಳ ಹೃದಯಕ್ಕೆ ಬೇಕಾಗಿದ್ದದ್ದು ವಿಶ್ವವಲ್ಲ, ಅವಳ ಮುದ್ದಿನ ಕೃಷ್ಣ. ಇಂದು ನಾವು ಆಕಾಶವನ್ನು ನೋಡ್ತೇವೆ, ಅಸಂಖ್ಯಾತ ನಕ್ಷತ್ರಗಳನ್ನು ನೋಡ್ತೇವೆ, ದೂರದ ಗ್ಯಾಲಕ್ಸಿಗಳನ್ನು ನೋಡ್ತೇವೆ. ವಿಜ್ಞಾನ ಇನ್ನಷ್ಟು ಆಳಕ್ಕೆ ಹೋಗ್ತಿದೆ. ಆದರೂ ಒಂದು ಪ್ರಶ್ನೆ ಇನ್ನೂ ಉಳಿದಿದೆ. ಈ ಅನಂತ ಬ್ರಹ್ಮಾಂಡದ ಆರಂಭ ಎಲ್ಲಿಂದ? ಇದರ ಅಂತ್ಯ ಎಲ್ಲಿದೆ? ನಾವು ಈ ಬ್ರಹ್ಮಾಂಡದ ಒಂದು ಸಣ್ಣ ಕಣವ ಅಥವಾ ನಮ್ಮ ಅಸ್ತಿತ್ವವೇ ಯಾವುದೋ ಇನ್ನೂ ದೊಡ್ಡ ಸತ್ಯದ ಒಂದು ಭಾಗವ? ಸಾವಿರಾರು ವರ್ಷಗಳ ಹಿಂದೆ ಒಂದು ಬಾಲಕನ ಬಾಯಿಯೊಳಗೆ ಇಡೀ ವಿಶ್ವವನ್ನು ಕಂಡಳು ಎಂದು ಪುರಾಣ ಹೇಳುವ ಯಶೋದೆ ಬಹುಶಃ ನಮಗೆ ಒಂದು ಮಾತನ್ನು ನೆನಪಿಸ್ತಾಳೆ. ನಾವು ನೋಡುತ್ತಿರುವ ಜಗತ್ತು ಎಷ್ಟೇ ದೊಡ್ಡದಾಗಿದ್ದರೂ ಅದರಾಚೆ ಇನ್ನೂ ಅರ್ಥವಾಗದ ಒಂದು ಅನಂತ ರಹಸ್ಯ ಅಡಗಿರಬಹುದು. ಅದಕ್ಕಾಗಿಯೇ ಕೃಷ್ಣನ ಬಾಯಿಯೊಳಗೆ ಕಾಣಿಸಿಕೊಂಡ ಬ್ರಹ್ಮಾಂಡದ ಕಥೆ ಇಂದಿಗೂ ಮುಗಿದಿಲ್ಲ. ಅದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತೆ. ಬ್ರಹ್ಮಾಂಡ ಕೃಷ್ಣನೊಳಗಿತ್ತ ಅಥವಾ ಕೃಷ್ಣನೇ ಇಡೀ ಬ್ರಹ್ಮಾಂಡವಾಗಿದ್ದನ ಅನ್ನೋದು. ಹರೇ ಕೃಷ್ಣ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.